ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಯಾವತ್ತಾದ್ರೂ ಮಾನಸಿಕ ಹಿಂಸೆ ಅಂತ ಅನ್ಸಿದ್ಯಾ? ಯಾವುದೋ ಒಂದು ಪ್ರಕರಣ ಅಥವಾ ಶೂಟು ಅಥವಾ ಒಂದು ನಾನು ಬೇರೆ ತರ ಇವಾಗ ಆಪರ್ಚುನಿಟಿಗೋಸ್ಕರ ಯಾರೋ ಕಮಿಟ್ಮೆಂಟ್ ಕೇಳೋದು, ಇನ್ನೊಂದು ಮತ್ತೊಂದು, ನಾನು ಅಂತ ವಿಚಾರಗಳು ನನ್ನ ಹತ್ರ ಬಂದಿದ್ರು ಅದು ಯಾವುದೂ ನನ್ನ ಹತ್ರ ಬರೋಷ್ಟು ಧೈರ್ಯ ಮಾಡಿರ್ತೀನಿ. ಸೊ ಹಾಗಾಗಿ ಅದು ಒಂದು ಬೀಂಗ್ ವೆರಿ ಫ್ರ್ಯಾಂಕ್ ಹಿಯರ್. ಯಾಕೆ ಅಂದ್ರೆ ಸರ್, ನಾನು ಇವಾಗ ನನಗೆ ಯಾವುದೋ ಒಂದು ಆಪರ್ಚುನಿಟಿ, ಒಂದು ಮೂವಿ ಕೇಳ್ತಾ ಇದ್ದಾರೆ ಅಥವಾ ಸೀರಿಯಲ್ ಕೇಳ್ತಾರೆ, ನಾನು ಫಸ್ಟ್ ಮಾತಾಡೋದು, ಸರ್ ನನಗೆ ಕ್ಲೀನ್ ಪ್ರಾಜೆಕ್ಟ್ ಬೇಕು. ದಿಸ್ ಇಸ್ ವಾಟ್ ಐ ಸೇ. ಎಸ್, ಇಟ್ಸ್ ಕಾಲ್ಡ್ ಕ್ಲೀನ್ ಪ್ರಾಜೆಕ್ಟ್. ಸರ್ ನಾನು ಕ್ಲೀನ್ ಪ್ರಾಜೆಕ್ಟ್ಸ್ ಮಾತ್ರ ಮಾಡೋದು, ಆ್ಯಂಡ್ ನಾನು ಬಂದಿರೋದಕ್ಕೆ ಕೆಲಸ ಮಾಡೋಕ್ಕೆ, ನಾನು ಕೆಲಸ ಮಾಡ್ಕೊತೀನಿ, ಹೋಗ್ತೀನಿ, ಇಷ್ಟ. ಸೊ ಇದ್ರ ಮೇಲೆ ಯಾರು ಏನು ಮಾತಾಡೋದಿಲ್ಲ. ಆ್ಯಂಡ್ ಆಸ್ ಐ ಟೋಲ್ಡ್ ಯು ಸರ್, ಇಟ್ಸ್ ಆಲ್ ವಿತ್ ಯು. ನೀವ್ ಹೆಂಗಿರ್ತೀರೋ ಹಂಗೆ. ನನಗೆ ಇವತ್ತಿನವರೆಗೂ ಯಾರು ಬಂದ್ಬಿಟ್ಟು ಈ ತರ ಆಪರ್ಚುನಿಟಿಗೋಸ್ಕರ ನಿಮ್ಮ ಎಥಿಕ್ಸ್ ನ ಬಿಡಿ ಅಂತ ಯಾರು ಯಾವತ್ತೂ ಹೇಳಿಲ್ಲ. ಐ ಸ್ವೇರ್ ನನ್ನ ಎಥಿಕ್ ಯಾವತ್ತೂ ಯಾರು ಹೇಳಿಲ್ಲ. ಬಿಕಾಸ್ ನಾನು ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ನನ್ನ ಕೆಲಸ ಮಾಡುವಂಥ ಜಾಗದಲ್ಲಿ ನನ್ನ ಬೌಂಡ್ರೀಸ್ನ ಅಷ್ಟು ಕರೆಕ್ಟಾಗಿ ಹಾಕ್ಬಿಡ್ತೀನಿ. ಆ್ಯಂಡ್ ಟಚ್ ನನಗೆ ಸ್ಟಾರ್ ಸುವರ್ಣ ಚಾನಲ್ ನನಗಂತ ದಾರಿನ ಅವರೇ ಓಪನ್ ಮಾಡಿಕೊಟ್ರು. ಯಾರ ಕಡೆಯಿಂದನೂ ನನಗೊಂದು ಆಪರ್ಚುನಿಟಿ ಮೇಲೆ ಇದು ನನ್ನ ಮೂರನೇ, ಇಟ್ಸ್ ಬಿನ್ 8 years ನನ್ನ ಸ್ಟಾರ್ ಸುವರ್ಣ. ಸೊ ನನಗೆ ಒಂದು ಮಾಧ್ಯಮನೇ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿರೋ ದಾರಿನ ಮಾಡ್ಕೊಡ್ತೀನಿ. ಹಾಗಾಗಿ ನನಗೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ನನಗಾಗಿಲ್ಲ ಅಂತ ಬೇರೆಯವ್ರಿಗಾಗಿಲ್ಲ, ಖಂಡಿತವಾಗ್ಲೂ ನಾನು ಹೇಳಲ್ಲ. ನಾನೇ ಎಷ್ಟೋ ನ್ಯೂಸ್ಗಳನ್ನ ಕೇಳಿದ್ದೀನಿ, ನಾನೇ ಎಷ್ಟೋ ರೀಸೆಂಟಾಗಿ ಯಾವುದೋ ಒಂದು ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟಿದ್ದಾರದೇನೋ ಐ ಸಾ, ಐ ಮೀನ್ ನ್ಯೂಸಲ್ಲಿ ಬಂದಿತ್ತು, ಈ ಥರ ಆಪರ್ಚುನಿಟಿಗೋಸ್ಕರ ಎಲ್ಲ ಕೇಳ್ತಿದ್ದಾರೆ, ಯಾರೋ ನ್ಯೂಸ್ ಚಾನಲ್ ಮಾಡಿದ್ರು. ಸೊ ಖಂಡಿತವಾಗ್ಲೂ ಇಲ್ಲ ಅಂತ ನಾನು ಡಿಬೇಟ್ ಮಾಡಿದೆ. ಇದೆ ಸರ್, ಖಂಡಿತವಾಗ್ಲೂ ಇದೆ. ನನ್ನ ಇಂಡಸ್ಟ್ರಿ ಅಂತ ಎಲ್ಲ ಇಂಡಸ್ಟ್ರಿಗೂ ಇದೆ. ನಾನು ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಯು, ಬಿಕಾಸ್ ನಿಮ್ಮ ಸ್ಟ್ರಗಲ್, ನಿಮ್ಮ ಪ್ರಾಬ್ಲಮ್ಸು, ಅಥವಾ ಈಗ ಎಕ್ಸಾಂಪಲ್ ಯಾರು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಬಟ್ ಯಾರೋ ಕ್ರ್ಯಾಂಕಿ ಡೈರೆಕ್ಟರ್ ಕ್ಯಾನ್ ಮೇಕ್ ಯು ವೈಟ್ ಫಾರ್ 6 hours ಫಾರ್ ಶೂಟ್ ಅಲ್ವಾ? ಸೊ ನಾನು ಹೇಳ್ತಿರೋದು, it is not only physical expectation of somebody, it can be anything. ಮೆಂಟಲಿ ಮಾನಸಿಕವಾಗಿ ಚಿತ್ರಹಿಂಸೆ ಕೊಡುವಂತಹ ಸಮಾಜ ನಮ್ಮ ಸುತ್ತಮುತ್ತ ಇದೆ. ಈಗ ನೀವೊಂದು ಸ್ಟ್ರಾಂಗ್ ಹೆಣ್ಮಗಳು, ನೀವೊಂದು ಸಮಾಜಕ್ಕೆ ಸಂದೇಶ ಕೊಡಬೇಕು ಅಂದ್ರೆ ನೋಡಪ್ಪ ಈ ರೀತಿಯೂ ಇದಾವೆ. ದೀಸ್ ಆರ್ ಥಿಂಗ್ಸ್ ವಿಚ್ ವಿ ಕ್ರಾಸ್. ಇದು ಹಾಡಲು ಎಲ್ಲ ಸುಂದರವಾಗಿದೆಯಾ, ಬ್ಯೂಟಿಫುಲ್ ಆಗಿದೆಯಾ ಅಂತ ಹೇಳಿ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಬ್ಬರು ಆಕ್ಟರ್ ಆಗಿದ್ದಾರೆ. ಹೌದು, ಆ ಥರ ನನಗೆ ಸರ್ ಇವಾಗ ಒಂದು ವಿ ಆರ್ ವರ್ಕಿಂಗ್ ಇನ್ ಇಂಡಸ್ಟ್ರಿ ಅಂದರೆ ಏನಾಗುತ್ತೆ, ಕೆಲವೊಂದ್ಸತಿ ಇವಾಗ ಡೇಟ್ ಕೊಟ್ಟಿರ್ತಾರೆ, ಸಡನ್ ಆಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಯಾವುದೋ ಇನ್ನೊಂದಿನ ಡೇಟ್ ತಗೊತಾರೆ, ಅವತ್ತು ನಮ್ಗೆ ಬೇರೆ ಅವತ್ತೇನೋ ಒಂದು ಕೆಲಸ ಇರುತ್ತೆ, ಅಲ್ಲಿ ಕ್ಲಾಶಸ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದು ಕಾಮನ್. ಅದನ್ನ ನಾವು ಸಾಲ್ವ್ ಔಟ್ ಮಾಡ್ಕೊಬೋದು. ಪರ್ಪಸ್ಫುಲಿ ನನ್ನನ್ನ ಕರ್ಸ್ಬಿಟ್ಟು ವೆಯ್ಟ್ ಮಾಡಿಸಿ ಇನಿಷಿಯಲಿ ಖಂಡಿತವಾಗ್ಲೂ ಆಗಿದೆ. ಐ ಆಮ್ ಅ ಫ್ರೆಶರ್. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ನನ್ಗಿಂತ ಒಬ್ರು ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಅವರು ಒಂದು 50 years ಎಕ್ಸ್ಪೀರಿಯನ್ಸ್. ನೀವು ಅವ್ರು ಮಾಡ್ಬೇಡಿ, ನನ್ನ ಮಾಡಿ ಕಳಿಸಿ ಅಂದರೆ ದಟ್ ಇಸ್ ಆಲ್ಸೋ ನಾಟ್ ಲೇಟ್ ಅಲ್ವಾ? ಸೊ ಯು ಹ್ಯಾವ್ ಟು ಕ್ರಾಸ್ ಆಲ್ ದಟ್ ವೇಸ್. ನಾನು ಇವಾಗ ಖಂಡಿತವಾಗ್ಲೂ ನಾನು ಮಾಡ್ತಿರೋ ಕೆಲಸ ವೆರಿ ರೀಸೆಂಟ್ಲಿ ನನಗೆ ಆ ಥರದ್ದು ಯಾವುದೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಕಾಯಿಸೋದು ಮಾಡೋದು. And I'm working as of now I'm working only in serial industry. I can talk regarding to that. ನನ್ನ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡೋ ನಂಗೆ ಗೊತ್ತಿಲ್ಲ. ಬಟ್ ಎಸ್, ಅದು ನನಗೆ ಇನಿಷಿಯಲಿ ತುಂಬ ಅನ್ಸೋದು, ಭೇದ ಭಾವ ಮಾಡ್ತಾರೆ. ಆ್ಯಂಡ್ ಮೇನ್ ಆ್ಯಕ್ಟರ್ಗೆ ಒಂದು ಟ್ರೀಟ್ಮೆಂಟು, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸಿಗೆ ಒಂಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದು ಸತಿ ನಾನು ಪ್ರೊಡಕ್ಷನ್ ಹೆಸರೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ವಾಟರ್ ಬಾಟಲ್ಗೂ ನೀವು ಹೀರೋಯಿನ, ನಿಮಗೇನು ಕೊಡಬೇಕು, ನೀರು ಕುಡಿ ಒಂದು ವಾಟರ್ ಬಾಟಲ್ಗೆ. ಸೊ ಈ ಥರ ಮಾತುಗಳೆಲ್ಲ ಕೇಳಿದ್ದೀನಿ. ಬಟ್ ನನ್ಗೆ ಯಾವುದು ಬೇಸರಿಲ್ಲ. ಇವತ್ತು ಅದನ್ನೆಲ್ಲ ಮೀರಿ ನಾನು ಬೆಳೆದಿದ್ದೀನಿ ಲೈಫಲ್ಲಿ. ಸೊ ವೆರಿ ಪ್ರೌಡ್ ಆಫ್ ಇಟ್. ಅದು ಬೇಕಿತ್ತು ನಂಗೆ, ಅವಮಾನ ಇಲ್ಲ ಅಂತಂದ್ರೆ ನನ್ನ ಇಲ್ಲಿವರೆಗೂ ಕೇಳಿಲ್ಲ. ಸಿನಿಮಾದಲ್ಲಿ ಹೀರೋಯಿನ್ ಅವರು ಅಂತ ಕನಸುಗಳು ಕಟ್ಟಿದ್ದೀರಿ? ಖಂಡಿತವಾಗಿಲ್ಲ ಸರ್. ಹೀರೋಯಿನ್ ಆಗಬೇಕು ಅಂತ ಆಸೆ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಒಂದು ನಟಿ ಈ ತರ ಒಂದು ವೇದಿಕೆ ಮೇಲೆ ಹೀರೋಯಿನ್ ಆಗೋಣ ಅಂತ ಖಂಡಿತವಾಗ್ಲೂ ಇಲ್ಲ ಸರ್. ಆಸ್ ಐ ಟೋಲ್ಡ್, ಇಫ್ ಯು ಗಿವನ್ ಅನ್ ಆಪರ್ಚುನಿಟಿ ಟುಮಾರೋ, ಒಳ್ಳೆ ಆಪರ್ಚುನಿಟಿ ನನಗೆ ಬೇಕಾಗಿರುವಂತಹ ಏನು ಹೇಳ್ತಾರೆ, ನನ್ನೊಂದಷ್ಟು ನಾನು ಇಂಥದ್ದೇ ಮಾಡಬೇಕು, ಇಂಥ ಕ್ಯಾರೆಕ್ಟರ್ಸೇ ಒಪ್ಕೊಬೇಕು ಅನ್ನೋ ನನ್ನ ತಲೆಯಲ್ಲಿದೆ ಅಂಥದ್ದು ಬಂದರೆ ಖಂಡಿತವಾಗ್ಲೂ ಒಪ್ಕೊತೀನಿ. ನಾನೇ ಡೆಸ್ಪರೇಟ್ ಆಗಿ ಹುಡ್ಕೊಂಡು ಹೋಗಿ ನನಗೆ ಕೆಲಸ ಬೇಕು, ನಾನು ಮಾಡಲೇಬೇಕು, ಖಂಡಿತವಾಗ್ಲೂ ಆ ಮನೋಭಾವದಲ್ಲಿಲ್ಲ. ಆ್ಯಂಡ್ ನಾನು ಹೀರೋಯಿನ್ನೇ ಆಗಬೇಕು ಅನ್ನೋದಿಲ್ಲ. ನಾನು ಉಮಾಶ್ರೀ ಮೇಡಮ್ ದೊಡ್ಡ ಫ್ಯಾನ್.
ಸೊ ನಾನು ಆಕ್ಟಿಂಗು ಅಷ್ಟೇ, ನನ್ನ ಬಣ್ಣ ಮಾಡ್ಬೇಕಾದ್ರೆ ಬರೀ ಉಮಾಶಿಗಳ ಮೂವಿನೇ ನೋಡ್ತಾ ಇದ್ದೀನಿ, ನಾನು ಯಾರ ಮೂವಿನೂ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರು ಆ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆ ನನಗಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಹೀರೋಯಿನ್ಗಿಂತ ಕ್ಯಾರೆಕ್ಟರ್ಸ್ ಮಾಡಿರೋರೇ ಸಿನಿಮಾದಲ್ಲಿ ಹೈಲೈಟ್ ಆಗೋದು. ಆ್ಯಂಡ್ ಒಬ್ಬ ಹೀರೋ ಆಗ್ಬೇಕಂದ್ರೆ ಒಬ್ರು ವಿಲನ್ ಇರಬೇಕು. ಆ್ಯಂಡ್ ಹೀರೋಯಿನು ಒಂದಷ್ಟು ಜನ ಮುಂದೆ, ಒಂದಷ್ಟು ಹುಡುಗಿರ್ ಮಧ್ಯದಲ್ಲಿ ಅವಳು ಎತ್ಕಾಣಿಸ್ಬೇಕು ಅಂದ್ರೆ ಅವಳ ಪಕ್ಕ ಅವಳ ಫ್ರೆಂಡ್ಸ್ ಇರಬೇಕು. ಸೊ ಹಾಗಾಗಿ ಕ್ಯಾರೆಕ್ಟರ್ಸ್ ಅಫ್ಕೋರ್ಸ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗ್ಬೇಕು, ಹೀರೋಯಿನ್ ಅಲ್ಲ ಒಳ್ಳೆ ಕ್ಯಾರೆಕ್ಟರ್ ಸಿಗ್ಬೇಕು. ನಾವೆಲ್ಲ ರಂಗಭೂಮಿಲಿ ಬಂದು ಆ್ಯಕ್ಟಿಂಗ್ ಕಲಿತು ಏನು ಮಾಡಬೇಕು ಏನು ಮಾಡ್ಬೋದು ಅಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ. ಆ್ಯಂಡ್ ಇವಾಗ ಒಂದೊಂದು ಸ್ಟೇಜಿಗೆ ಬಂದಿದ್ದೀವಿ, ಇಷ್ಟು ಹಂಬಲ್ ಆಗಿದ್ದೀವಿ. ನೀವು ಐ ಥಿಂಕ್ ಆ ಥರ ಸ್ಟ್ರಗಲಲ್ಲಿ ಬಂದಿರೋರ್ನ ನೀವು ಇಂಟರ್ವ್ಯೂ ತಗೊಂಡು ಆ್ಯಂಡ್ ಇವಾಗ ಬರೀ ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ರೀಲ್ಸ್ ಮಾಡಿ ಎಲ್ಲರೂ ಅಲ್ಲ, ನಾನು ಜನರಲ್ ಆಗಿ ಮೋಸವಾಗುತ್ತೆ. ಪಟ್ಟಂತ ಸಕ್ಸಸ್ ಸಿಕ್ಕಿರುತ್ತೆ ನೋಡಿ, ಪಟ್ಟಂತ ಓವರ್ ನೈಟ್ ಸಕ್ಸಸ್. ಅವ್ರಿಗೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಲ್ಲ. ಆ್ಯಂಡ್ ಅವ್ರು ಮಾಡ್ತಿರುವಂಥ ಪಾತ್ರಕ್ಕಾಗಿರಲಿ ಅಥವಾ ಅವ್ರಿಗೆ ಸಿಕ್ಕಿರುವಂಥ ಕೆಲಸಕ್ಕಾಗಿರಲಿ ಅವ್ರು ಜಸ್ಟಿಫಿಕೇಶನ್ ಕೊಡ್ತಿರ್ತಾರೆ. ಖಂಡಿತವಾಗ್ಲೂ ಇಲ್ಲ, ನಾನಂತೂ ಒಪ್ಕೊಳ್ಳೋದೇ ಇಲ್ಲ ಅವ್ರು ಜಸ್ಟಿಫಿಕೇಶನ್ ಕೊಡ್ತಾರೆ. ಸೊ ಹಾಗಾಗಿ ಪ್ರಿಪ್ರೇಷನ್ ಇದೆ. ಆ್ಯಂಡ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ಫೋನ್ ಇದ್ರೆ ಸಾಕು ಸರ್. ಮೀಡಿಯಾ ಹಸ್ ಬಿಕಮ್ ಸೋ ಈಸಿ ಟು ಎಕ್ಟಿವೇಟ್. ಇವಾಗ ಮುಂಚೆ ಅಂದರೆ ಒಂದು ಟಿ ವಿಲಿ ಬರಬೇಕು ಅಂದರೆ ಕ್ಯಾಮ್ರಾ ಬೇಕು, ಆ್ಯಕ್ಟಿಂಗ್ ಮಾಡಬೇಕು. ಇವಾಗ ಅವೆಲ್ಲ ಅವಶ್ಯಕತೆನೇ ಇಲ್ಲ, ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡಿಬಿಡ್ತಾರೆ. ಆ್ಯಂಡ್ ಎಲ್ಲೋ ನನಗನ್ಸುತ್ತೆ ಈ ಥರ ಒಂದು ಕ್ಯಾಟಗರಿ ಆರ್ಟಿಸ್ಟ್ ಐ ವೋಂಟ್ ಟೇಕ್ ದಮ್ ಆಸ್ ಆರ್ಟಿಸ್ಟ್, ಇನ್ಫ್ಲುಯೆನ್ಸರ್ಸ್ ಆರ್ ಎನಿಬಡಿ, ನಾಟ್ ಈವನ್ ಇನ್ಫ್ಲುಯೆನ್ಸರ್ಸ್, ಗ್ರೂಪ್ ಆಫ್ ಪೀಪಲ್ ಇಂದ ಸಿ ನಾನು at a point even I am also an influencer, so I would not name them like that. Group of people ಇಂದ ಏನಾಗಿದೆ ಅಂದರೆ ಆಕ್ಟರ್ಸ್ಗಳಿಗೆ ಅಥವಾ ರಂಗಭೂಮಿ ಕಲಾವಿದರಿಗೆ ಅಥವಾ ನಾವು ಕಲ್ತ್ಕೊಂಡ್ಬಂದಿರುವಂಥ ವಿದ್ಯೆಗೆ ಎಲ್ಲೋ ಅವಮಾನ ಆಗಿದೆ ಅಂತ ನನಗೆ ತುಂಬ ಅವಮಾನ ಆಗಿದೆ. ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಕೊಂಡು ಮಾಡ್ಕೊಂಡು ಬಂದಿರೋದಕ್ಕೆ ಅಲ್ವಾ. ಆ್ಯಂಡ್ ಆರ್ ಯು ಜಸ್ಟಿಫೈಯಿಂಗ್ ವಾಟ್ ಯು ಆರ್ ಡೂಯಿಂಗ್? ಕ್ರಿಂಜ್ ಆಗಿ ವಿಡಿಯೋಸ್ ಮಾಡ್ತಾರೆ ಆ್ಯಂಡ್ ದೇ ಸೇ ಇಟ್ ಆಸ್ ಆಕ್ಟಿಂಗ್. So I think somewhere I felt that. But ಇದನ್ನು ಯಾರು ಪ್ರಶ್ನೆ ಮಾಡಿಲ್ಲ. ಇದು ಒಂಥರ ದೊಡ್ಡ ವಿಚಾರ. ಇದನ್ನು ಯಾರು ಪ್ರಶ್ನೆ ಮಾಡಿಲ್ಲ ಅಥವಾ ರಂಗಭೂಮಿ ಕಲಾವಿದರುಗಳು ಕೇಳ್ತಾ ಇಲ್ಲ. ಯಾರು ಒಬ್ಬ ಹೀರೋ ಆಗಲಿ ಹೀರೋಯಿನ್ ಆಗಲಿ ಒಂದು ಲೀಡ್ ತಗೊಂಡು ದೇ ಕುಡ್ ಹ್ಯಾವ್ ಡನ್ ಅ ಪ್ರಮೋಷನ್ ದಟ್ ನೋಡಿಪ್ಪ ರಂಗಭೂಮಿ ಕಲಾವಿದರಂದ್ರೆ ಹೀಗೆ, ಕಲಾವಿದರಂದ್ರೆ ಹೀಗೆ. ಸೊ ದರ್ ಇಸ್ ಅ ಡಿಫ್ರೆನ್ಸಿಯೇಷನ್. ಯಾಕೆ ಆ ಪ್ರಯತ್ನ ಮಾಡಿಲ್ಲ? Because most of the ಮಾರ್ಕೆಟಿಂಗ್ ಬರ್ತಿರೋಲ್ಲ ಇವಾಗ ಆ ಥರ ಇದರ ಮೊಬೈಲಿಂದ ಬಂದಿರುವಂಥ ಪ್ರತಿಭೆಗಳಾಗಿರೋ ಕಾರಣ ಅವರೇ ಬಂದ್ಬಿಟ್ಟು ಅವರೆಲ್ಲ ಅವರೇ ತೊಡ್ಕೊತಾರೆ. ನಾನು ಹೇಳ್ತಿರೋದು ನಿಮ್ಮ ಸೀನಿಯರ್ ಲೀಡರ್ಸ್, ಹೀರೋಯಿನ್ಸ್ಗಳು ಅಥವಾ ಸೋ ಕಾಲ್ಡ್ ಫಿಲ್ಮ್ ಚೇಂಬರ್, ಸೋ ಕಾಲ್ಡ್ ರಂಗಭೂಮಿ, ಸೊ ಇವ್ರು ಯಾರಾದ್ರೂ ಪ್ರಶ್ನೆ ಮಾಡ್ಬೋದಾಗಿದೆ. ಯಾಕೆಂದ್ರೆ ಇವತ್ತು ಅದಂತ ಎಸೆನ್ಸ್ ಹಾಳಾಗ್ತದೆ, ರೈಟ್ ವರ್ಡ್ ಎಸೆನ್ಸ್ ಹಾಳಾಗ್ತಾ ಇದೆ. ಇದನ್ನ ಕಾಪಾಡುವಂತಹ ಪ್ರಯತ್ನ ಯಾರು ಪಡ್ತಾ ಇಲ್ವಲ್ಲ. ಪಡ್ತಾ ಇಲ್ಲ. ಐ ನೋ ಸರ್, ಐ ಮೀನ್ ವಾಯ್ಸ್ ಔಟ್ ಮಾಡೋಕ್ಕೆ ಇದು ದೊಡ್ಡ ಮೇಜರ್ ಪ್ರಾಬ್ಲಮ್ ಅಂತ ಯಾರಿಗೂ ಅನ್ಸಲ್ಲ ನನ್ನ ಕರೆದಿಲ್ವಾ? ಇಲ್ಲ ಸರ್. ನೋಡಿ, ಆದ್ರೆ ನೀವು ರೀಲ್ ಸ್ಟಾರ್ ಆಗಿದ್ರೆ ನಿಮ್ಗೆ ಒಂದು ಆಫರ್ ಆದ್ರೂ ಬಂದಿರೋದು ಅಲ್ವಾ? ಜಸ್ಟ್ ಲುಕ್ ಆದ್ರೂ ಖಂಡಿತವಾಗ್ಲೂ ಇಲ್ಲ. ಅನ್ಸಲ್ವಾ ಇದು ಸರ್? ನನಗೆ ಒಂದು ಏನನ್ಸುತ್ತೆ ಅಂದ್ರೆ ಇವಾಗ ಪಾಸಿಟಿವ್ಗಿಂತ ಜನಗಳಿಗೆ ನೆಗೆಟಿವ್ ಬೇಕು. ಈ ನೆಗೆಟಿವ್ ಕಾಂಟ್ರವರ್ಸಿ ಅಥವಾ ಯಾರಿಗೋ ಬೈದಿರೋದು, ಇನ್ನೊಂದೇನೋ ಯಾವ ಸ್ಕ್ಯಾಂಡಲ್ ಅಲ್ಲಿ ಆಕ್ಸಿಡೆಂಟ್ಸು, ಇಂಥದವ್ರೆ ಇವ್ರನ್ನ ಕರ್ಕೊಳ್ಳೋಣ. ಬಟ್ ಎಷ್ಟೋ ಹಿರಿ ಕಲಾವಿದರಿರ್ತಾರೆ. ಐ ಮೀನ್ ಜನಗಳ ಮೈಂಡ್ ಸೆಟ್ ಹಂಗೆ ಇದೆಲ್ಲ ಸರ್. ಇವಾಗ ನಾನು ಬಂದು ನಾನು ಸಾಧು ಸಂತ ಥರ ಇರ್ತೀನಿ, ನನ್ನ ನೋಡಿ ಅಂದ್ರೆ ಯಾರು ಮಾಡ್ತಾರೆ ಅಲ್ವಾ? ನೀನ್ ಜಗಳ ಆಡ್ಬೇಕು, ನೀನ್ ಕಿರ್ಚಾಡ್ಬೇಕು, ನೀನ್ ಏನಾದ್ರೂ ಬೈಬೇಕು, ಅಲ್ಲೇ ಅದ ಮಸಾಲ ಇರೋದು. ಬೈತಿದ್ರೆ ಇವಾಗ ಹ್ಯೂಮನ್ ಮೈಂಡ್ ಸೆಟ್ ಎಲ್ಲ ಜಗಳ ಆಡ್ತಿದ್ರೆ ಏನದು ಜಗಳ, ಯಾರೋ ಮಾತಾಡ್ತಿದ್ರೆ ನಾವು ನೋಡ್ತೀವ, ಇಲ್ಲ ಅಲ್ಲ. ಸೊ ಹಾಗಾಗಿ ಆ ಥರದವ್ರು ಬೇಕಿರ್ತಾರೆ, ಹಾಗಾಗಿ ಆ ಥರದವ್ರನ್ನ ತಗೊಂಡಿರ್ತಾರೆ. ಬಟ್ ಇಟ್ಸ್ ಓಕೆ ಸರ್, ಇಟ್ಸ್ ನಾಟ್ ಓಕೆ. ಬಟ್ ಎಲ್ಲೋ ನಿಮ್ಮ ಗಾಢವಾದ ಫೀಲಿಂಗ್ ಅಲ್ಲಿ ಇದು ಕಾಣಿಸ್ತಾ ಇದೆ. ಇಲ್ಲ, ಐ ಆಮ್ ನಾಟ್. ಬಟ್ ಟೆಲ್ ಮಿ ಆನೆಸ್ಟ್, ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಬಿಗ್ ಬಾಸ್ಗೆ ನಿಮಗೆ ಇನ್ವಿಟೇಷನ್ ಬರುತ್ತೆ ಅಂತ? ಈ ವರ್ಷನೋ ಲಾಸ್ಟ್ ವರ್ಷ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ನಿಮ್ಗೆ ಅನಿಸ್ತಾ ಅನರ್ಹ ಕ್ಯಾಂಡಿಡೇಟ್ ಅಂತ?
ನಾನು ಅದನ್ನ ಯೋಚನೆ ಮಾಡಿಲ್ಲ. ಅಂಡ್ ಪ್ರಾಬಬ್ಲಿ ನನಗೂ ಕಷ್ಟ ಆಗ್ಬೋದು ಅನ್ಸುತ್ತೆ ಸರ್ ಬಿಗ್ ಬಾಸ್. ಯಾಕೆ ಅಂದ್ರೆ ನನಗೆ ಆಸ್ ಐ ಟೋಲ್ಡ್ ನನಗಿರುವಂತಹ ಮೈಂಡ್ ಸೆಟ್ ಆಗಿರ್ಬೋದು, ಅಥವಾ ನನಗೂ ಕೋಪ ಇದೆ ಇಲ್ಲ ಅಂತ. ಬಟ್ ಟೇಕಿಂಗ್ ಅಕಾರ್ಡಿಂಗ್ ಅದನ್ನೆಲ್ಲ ತಗೊಂಡು ಅಷ್ಟು ಜನಗಳ ಮಧ್ಯೆ ನಾನೇನಾದ್ರು ಹೋದ್ರೆ ನಾನು ಮಂಕಾಗ್ಬಿಡ್ತೀನಿ ಅಂತ ಒಂದ್ಸತಿ ನನಗೆ ಅನ್ಸುತ್ತೆ. ಬಿಕಾಸ್ ಅಷ್ಟು ಮೈಂಡ್ ಸೆಟ್ ಇದೆ. ಅಂಡ್ ಜಗಳ ಆಡ್ಬೇಕು, ಕಿಚ್ಚಾಡ್ಬೇಕು ಅಂತೆಲ್ಲ ನನಗೆ ಕಷ್ಟ ಆಗ್ಬೋದಿಲ್ಲ. ನಿಮ್ಗೆ ಆಫರ್ ಬಂದು ರಿಜೆಕ್ಟ್ ಮಾಡ್ತೀರಾ? ಐ ಥಿಂಕ್ ಅಬೌಟ್ ಇಟ್. ನಾನು ಬಂದಿಲ್ಲ, ಬಂದಾಗ ಯೋಚನೆ ಮಾಡಿ. ಸರ್ ಆನ್ಸರ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲ ನಾನು ನನ್ಗೆ ಎಷ್ಟೋ ಜನ ಕೇಳಿದ್ರೆ ಬಿಗ್ ಬಾಸ್ ಕರೆದ್ರೆ ಹೋಗ್ತೀರಾ ನನ್ನ ಹತ್ರ ಆನ್ಸರ್ ಇರಲ್ಲ. ಆ ಪಾಯಿಂಟ್ ಅಲ್ಲಿ ಇಲ್ಲ ಸರ್, ಮೇಬಿ ಓಕೆ ಮೇಡಮ್. ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ, ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಬಟ್ ಕೆಲವೊಮ್ಮೆ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೊಂದ್ಸತಿ ಕೆಲವೊಂದ್ಸತಿ ಅವ್ರು ಮರ್ತು ಹೋಗ್ತಾರೆ. ಸೊ ಹಾಗಾಗಿ ನಾನಾಗಿದ್ರೆ ಇಗ್ನೋರ್ ಮಾಡ್ಬಿಡ್ತಿದ್ದೆ. ಇವಾಗ ನೀವು ಇಗ್ನೋರ್ ಮಾಡಿದ್ರೆ ಅವ್ರು ಬಿಡಲ್ವಲ್ಲ? ಅಲ್ಲ ಸರ್, ಅದನ್ನ ಇಗ್ನೋರ್ ಮಾಡ್ತಿದ್ದೆ. ಮಾತಾಡು ಆಯ್ತು, ಎಷ್ಟು ಮಾತಾಡ್ತೀರಾ? ಕೋಪ ಬರ್ಸಕ್ಕೆ ಆಗಲ್ಲ. ಆಗುತ್ತೆ, ಆಗಲ್ಲ. ಅಲ್ಲ ಸರ್, ಇವಾಗ ಏನ್ ಗೊತ್ತಾ, ನೀವೇನೋ ಅಂದ್ರಿ, ನಾನು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ತಾನೇ ನೀವೇನೇನೋ ಅನ್ನಕ್ ಸಾಧ್ಯ. ನಾನೇನು ರಿಯಾಕ್ಟ್ ಮಾಡಿಲ್ಲ. ಕೂತಿದ್ಯಾ? ನಾನು ಏನು ಮಾತಾಡಲ್ಲ, ನೀವು ನೆಕ್ಸ್ಟ್ ಏನು ಮಾತಾಡ್ತೀರಾ? ಸೊ ಐ ಥಿಂಕ್ ಇಗ್ನೋರೆನ್ಸ್. ಬಟ್ ಅದೇ ನಾನು ನೋಡಿರೋ ಹಾಗೆ ಅವ್ರದ್ದು ಕನ್ನಡದೆಲ್ಲ ನಂಗೆ ತುಂಬಾ ಇಷ್ಟ. ದ ವೇ ಶಿ ಟೇಕ್ಸ್ ಸ್ಟ್ಯಾಂಡ್ ಫಾರ್ ಕನ್ನಡ. ಅದು ಬಿಟ್ರೆ ಅದೇ ಅವ್ರ ರಕ್ಷಿತನ್ಗೇನೋ ರೇಗಿಸಿದ್ರು ಅದೇನೇನೋ ಇದೆ, ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಅದ್ರ ಮೇಲೆ ಕಮೆಂಟ್ ಮಾಡಲ್ಲ. ಬಟ್ ರೀಸೆಂಟ್ ಆಗಿ ಅವರು ಕಿರ್ಚಲು ಹೋಗೋದು ಪ್ರೋಮೋದಲ್ಲೆಲ್ಲ ಬರುತ್ತಲ್ಲ, ಪ್ರಾಬ್ಲಿ ನಾನು ಅವ್ರನ್ನ ಇಗ್ನೋರ್ ಮಾಡಿಬಿಡ್ತಿದ್ದೆ ಅಷ್ಟೇ. ಕಿರ್ಚ್ಕೊಂಡು ಸರ್, ರಕ್ಷಿತಾ ಶಿ ಇಸ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್ ಗೇಮ್. ನಮ್ಮ ಮಂಗಳೂರು ಕುಡಿಯಲ್ವಾ, ಇಲ್ಲ ಅದೆಲ್ಲೋ ಒಂದ್ ಕಡೆ ನಮ್ದು ಒಂದು ಸ್ವಾರ್ಥ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಶಿ ಇಸ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್ ಗೇಮ್. ಅಂಡ್ ಐ ಥಿಂಕ್ ಈ ಮಿಕ್ಕಿದ್ದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಏನಿದ್ದಾರೆ, ಅವರೇ ಅವಳನ್ನ ತುಳಿಯಕ್ ಹೋಗ್ಬಿಟ್ಟು ಅವರೇ ಅವಳನ್ನ ಮೇಲೆ ತೆಡಿತಿದ್ದಾರೆ. ಮಂಗಳೂರು ಕುಡಿಗೆ ಅಶ್ವಿನಿ ಗೌಡ ಅವರು ಒಂದು ವರ್ಡ್ ಯೂಸ್ ಮಾಡಿದ್ರು, ಶಿ ಇಸ್ ಫ್ರಮ್ ಎಸ್ ಕ್ಯಾಟಗರಿ. ಅಲ್ಲ, ಕನ್ನಡ ಹೋರಾಟಗಾರ್ತಿ ಆಗ್ಬಿಟ್ಟು ಈ ತರ ಎಲ್ಲ ಅವಹೇಳನ ಮಾಡೋದು ತುಂಬಾ ತಪ್ಪಾಗುತ್ತೆ. ಅಲ್ಲಿ ನೀವು ಮಂಗಳೂರು ಅಂದ್ರಲ್ಲ, ಸೊ ವಿ ವಾಂಟೆಡ್ ಟು ಗೆಟ್ ಇನ್ ಟು ದ ಕ್ಲೈಮ್ ಲೈಟ್. ನೋಡಿ, ದಿಸ್ ಇಸ್ ಆಲ್ಸೋ ದೇರ್. ಬಟ್ ಆಕ್ಚುಲಿ ನಾವು ಐ ಥಿಂಕ್ ಅವರ್ ಎಸ್ ಅನ್ನೋದು ಶಿ ಇಸ್ ಫ್ರಮ್ ಸೂಪರ್ ಸ್ಟಾರ್ ಕ್ಯಾಟಗರಿ. ಸೂಪರ್ ಸ್ಟಾರ್, ದಿಸ್ ಕ್ಯಾನ್ ಬಿ ಅಸ್ಯೂಮ್ಡ್. ಶಿ ಇಸ್ ವೆರಿ, ಐ ಥಿಂಕ್ ಅದೇ ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ ಸರ್, ಇವ್ರುಗಳು ಪಾಪ ಹುಡುಗಿನ ಕೆಳಗೆ ಹಾಕಕ್ ಹೋಗ್ಬಿಟ್ಟು ಅವರ ವ್ಯಕ್ತಿತ್ವನ ಅವರೇ ಕೆಳಗೆ ನಿಲ್ಲಿಸ್ಕೊಂತಾ ಇದ್ದಾರೆ. ಅವರೇ ಅವ್ರನ್ನ ಎತ್ತಿಡಿತಿದ್ದಾರೆ. ಎಷ್ಟು ಜನ ಆಚೆ ಕಡೆಯಿಂದ ಅವ್ರಿಗೆ ಸಪೋರ್ಟರ್ಸ್ ಸಿಕ್ಕಿದ್ರು ಆ ಒಂದು ಇನ್ಸಿಡೆಂಟ್ ಆದಾಗಿದ್ದ. ಸೊ ಹಾಗಾಗಿ ಐ ಥಿಂಕ್ ಅವ್ರ ಹೇಟರ್ಸ್ ಒಳಗೆ ಇನ್ನೂ ಜಾಸ್ತಿ ಆದ್ರೆ ಐ ಥಿಂಕ್ ಫಿನಾಲವರೆಗೂ ಹೋಗ್ತಾಳೆ. ರಕ್ಷಿತಾ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಗಿಲ್ಲಿ ಸರ್ ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಪ್ರಾಬ್ಲಿ ನೋಡಕ್ಕೆ ಆಗ್ತಾರೆ. ಹೆಂಗ ಉರಿಸ್ತಾರೆ ಏನ್ ಗೊತ್ತಾ, ಈ ಶಾಲೆ ಹಾಕ್ಬಿಟ್ಟು ಹೊಡಿತಾರೆ ಅಂತ ಗೊತ್ತಾ. ಐ ಥಿಂಕ್ ಗಿಲ್ಲಿ ಇಸ್ ಡೂಯಿಂಗ್ ದ ಬೆಸ್ಟ್ ಜಾಬ್. ಒಂದು ಸಿಚುಯೇಷನ್ ಇದೆ, ಜಸ್ಟ್ ಟು ಮೇಕ್ ಇಟ್ ಮೋರ್ ಸ್ಪೈಸಿ. ಅಶ್ವಿನಿ ಗೌಡರು ಹೇಳ್ತಾರೆ, ಏನು ಯಾವಾಗ ಬನಿಯನ್ ಹಾಕೊಂಡು ಓಡಾಡ್ತಾ ಇರ್ತೀಯಲ್ಲ, ಇದು ಯಾವ್ದು ಬನಿಯನ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತೀಯ. ಅದಕ್ಕೆ ಗಿಲ್ಲಿ ಅವ್ರದ್ದು ಆನ್ಸರ್ ಏನು ಗೊತ್ತಾ, ಯು ಮಸ್ಟ್ ವಾಚ್. ಐ ಥಿಂಕ್ ರೇಷ್ಮೆ ಹಾಕೊಂಡು ಓಡಾಡ್ತಿರ್ತಾರೆ ಹೆಣ್ಮಕ್ಳು, ಸರ್ ಅದೇ ನೋಡಿ, ಇವಾಗ ಏನ್ ಗೊತ್ತಾ, ಮಾತಲ್ಲೇ ಹೊಡೆದಂಗ್ ಕೊಟ್ಬಿಟ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. ನೋಡ್ತಾ ಇದ್ದಾರೆ, ಅವ್ರು ಜೈಲಿಗೆ ಹೋಗಿರ್ತಾರೆ ಅಶ್ವಿನಿ ಅವರು. ಪಾಪ ಕ್ಯಾಟಗರಿ ಅಂತ ಮಾತಾಡಿದ ಹುಡುಗಿನೇ ಹೋಗ್ಬಿಟ್ಟು ಊಟ ಕೊಡೋಕೆ ಟ್ರೈ ಮಾಡಿದ್ದಾಳೆ ರಕ್ಷಿತಾ. ಸೊ ಇಲ್ಲ, ನಾನು ಊಟ ಮಾಡಲ್ಲ ಅಂತ. ಪರವಾಗಿಲ್ಲ ಬಿಡಿ, ಒಂದು ದಿವಸ ಉಪವಾಸ ಇದ್ರೆ ಏನಾಗಲ್ಲ ಅಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.